ಛೇ, ಏನಪ್ಪ ಇದು ಒಂಥರ ಇವರಾಗೆ ನನ್ನ ಬಾಳೆ ಒಂಥರ ನಗೆ ಪಾಟ್ಲೆ ಆಗ್ಬಿಟ್ಟೈತಿ. ಏನು ಮಾಡೋದು ಏನು. ನನ್ನ ಗಂಡ ಬಂದಿದ್ದ, ಅವ ಹೆಂಗಾದ್ರೂ ಮಾಡಿ ಮಾತಾಡಿಸಿ ಒಪ್ಪಿಸಿ ನಾನು ಊರಿಗೆ ಹೋಗ್ಬೋದಾಗಿತ್ತು. ಆದರೆ ನಾನೇ ದಿಮಾಕ್ ಮಾಡಿ ಅವನೇ ಮಾತಾಡಿಸ್ಲಿ ಅಂತಾನೆ ಸುಮ್ಮನಿದ್ದೆ. ಆದರೆ ಅವನು ಬಂದಿದ್ದು ನನ್ನ ಹತ್ತಿಗೆ ನೋಡ್ಕೊಂಡು ಹೋಗಕ್ಕಂತೆ. ಥೂ, ಯಾರೋ ಬರ್ತಾ ಇದ್ದಾರಲ್ಲಿ ಹುಳೇನ ಸೋಡಾ ಬಡ್ಡಿ ಭಾಗ್ಯನ. ಯಾಕೋ ವಾಂತಿ ಬಂದಂಗೆ ಆಗ್ತಿತ್ತಲಪ್ಪ. ಅಯ್ಯೋ, ಏನಾಯ್ತು ಗೌರಿ? ಯಾಕೆ ವಾಂತಿ ಬರ್ತಾಯ್ತಾ? ಹೌದು, ಯಾಕೋ ವಾಂತಿ ಆದಂಗೆ ಆಗ್ತಾ ಐತೆ. ಅಯ್ಯೋ, ಯಾಕೋ ವಾಂತಿ ಬಂದಂಗೆ ಆಗ್ತೈತೆ, ಆದ್ರೂ ಬರ್ತಾ ಇಲ್ಲ. ಅಯ್ಯೋ, ಒಂಥರ ಆಗ್ತೈತೆ ಯಾಕೋ ಹೊಟ್ಟೆಗೆಲ್ಲನ. ಅಯ್ಯೋ, ಹೌದಾ? ಯಾಕೆ ಏನಾಯ್ತಿ? ಅದು ಅದು ಏನಪ್ಪ, ಈ ತಿಂಗಳು ನಾನು ಹೊರಗಾಗಿರ್ಲಿಲ್ಲ. ಹೌದೇನೆ ಗೌರಿ, ನಿಜನಾ? ಹಾಗಾದ್ರೆ ನೀನು ತಾಯಿ ಆಗ್ತಾ ಇದೀಯಾ? ಏನೋ ಇರ್ಬೋದೇನೋ ಏನೋ. ಅದೇನೆ, ಇಷ್ಟು ವರ್ಷ ನಿನಗೆ ಮಗು ಆಗಿರ್ಲಿಲ್ಲ, ಹೆಂಗೋ ಈಗಾದ್ರೂ ಆಗ್ತೈತಲ್ಲ, ಒಳ್ಳೆ ಕೆಲಸ ಮಾಡಿದ್ಯಾ. ಇಲ್ಲಿಗೆ ಬಂದು ನಿಮ್ಮ ಅತ್ತಿಗೆ ಸೇವೆ ಮಾಡಿದ್ಕೆ ದೇವರು ನಿನಗೆ ಫಲ ಕೊಟ್ಟವನಿ ಅನ್ಸುತ್ತೆ. ಏನು ನನಗೆ ಯಾಕೋ ವಾಂತಿ ಬಂದಂಗೆ ಆಗ್ತೈತೆ, ಅದತ್ತ ಹೋಗ್ತೀನಿ. ಕುಕ್ಕ ಅಲ್ಲೇನೆ, ಏನ್ ದೂರ ಹೋಗ್ಬೇಡ. ಕುಕ್ಕಳೆ ಒಂದಿಷ್ಟು ನೀರು ಒಯ್ದ್ರೆ ಹೋಗುತ್ತೆ ವಾಂತಿ ಆದ್ರೂ. ಕುಕ್ಕ ಅಲ್ಲೇನೆ. ವಾಂತಿ ಮಾಡು, ನಿಮ್ಮ ಅಮ್ಮಗೆ ಹೇಳ್ಬತ್ತೀನಿ. ಗೌರಮ್ಮ ಏನೈತೆ? ಏನು ಆಗಿಲ್ಲ ಕಣ್ಕೆಂಚಕಯ್ಯ, ನೀನು ಅಜ್ಜಿ ಆಗ್ತಾ ಇದೀಯಾ? ಅಜ್ಜಿನ? ನಾನು ಅಲ್ಲಿ ಅಜ್ಜಿ ಆಗಿದ್ದೀನಲ್ಲಿ. ಅಯ್ಯೋ, ಮಗುಗೆ ಅಜ್ಜಿ ಆಗಿದೆ. ಈಗ ಮಗುಗೆ ಅಜ್ಜಿ ಆಗ ಟೈಮ್ ಬಂತು. ಗೌರಿ ಬಸ್ರಿ ವಾಂತಿ ಮಾಡ್ಕೊಂತ ಇದ್ದಾಳೆ ನೋಡಲ್ಲಿ. ಹೌದೇನೆ ಭಾಗ್ಯಮ್ಮ, ನಿಜನಾ? ಅಯ್ಯಯ್ಯೋ, ಈ ಸಂದರ್ಭ ಬರ್ಲಿ ಅಂತ ಎಷ್ಟು ದಿವಸದಿಂದ ನಾನು ಕಾಯ್ತಿದ್ದೆ. ನಮ್ಮ ಗೌರಮ್ಮನು ಕಾಯ್ತಾ ಇದ್ಲು. ಅಂತೂ ಇಂತೂ ಆ ದೇವ್ರ ಕಂಡ್ಬಿಟ್ಬಿಟ್ಟ. ಅಪ್ಪ ದೇವರೇ, ಅಂತೂ ಇಂತೂ ನನ್ನ ಮಗಳಿಗೆ ಒಂದು ಮಗು ಕರುಣಿಸ್ಬಿಟ್ಟ. ಗೌರಮ್ಮ, ಅಯ್ಯೋ, ಎಲ್ಲ ಒಳ್ಳೇದಾಗುತ್ತೆ. ಎದಳೆ ವಾಂತಿ ಆಗ್ತಾಯ್ತಾ ಇನ್ನೂ? ಇಲ್ಲಮ್ಮ, ವಾಂತಿ ಈಗ ನಿಂತೋಯ್ತು. ಆಗ್ಲಿ ಬಿಡು, ಒಳ್ಳೇದಕ್ಕೆ ತಾನೇ ಆಗ್ತಾ ಇರೋದು. ಹೌದಮ್ಮ, ಒಳ್ಳೇದಕ್ಕೆ ಆಗ್ತಾ ಐತೆ. ನನಗಂತೂ ತುಂಬಾ ಖುಷಿ ಆಯ್ತು. ಆದ್ರೆ ಒಂದ್ ಕಡೆಗೆ ದುಃಖನೂ ಆಗ್ತಾ ಐತೆ. ಅಯ್ಯೋ, ದುಃಖ ಯಾಕೆ? ಎದಳ ಯಾಕೆ? ಮೊದ್ಲು ಇಟ್ಲ ಬಾ, ಈಗ ಹೇಳು, ಯಾಕೆ ದುಃಖ? ಯಾಕೆ ನಿನಗೆ? ನಡಿ ಒಳಕ್ಕೆ ಹೋಗೋಣ ಮೊದ್ಲು. ಸರಿ, ಬಾ ಒಳಕ್ಕೆ ಹೋಗೋಣ. ಬಾ, ಕುಕ್ಕಂತೆ ಕುಕ್ಕೊಂಡು ನಿಧಾನ ಮಾತಾಡೋಣ. ಲಕ್ಷ್ಮಕ್ಕ, ಗೌರಿ ಬಸರಿ ಆಗಿದ್ದಾಳೆ, ವಾಂತಿ ಮಾಡ್ತಾ ಇದ್ದಾಳೆ ಹೊರಗೆ. ಹೌದೇನೆ ಭಾಗ್ಯಮ್ಮ, ಹೆಂಗೋ ಒಳ್ಳೇದಾಯ್ತು ಬಿಡಮ್ಮ. ಈಗಲಾದ್ರೂ ನಮ್ ಗೌರಿಗೂ ಒಂದು ಪಾಪ ಆಗ್ತಾಯ್ತಲ್ಲ, ಅಷ್ಟೇ ಸಾಕು. ತಗ, ಅವಳು ಮಾಡ್ತಾ ಇದ್ದಿದ್ದಕ್ಕೆ ಇಷ್ಟು ವರ್ಷಕ್ಕೆ ಆಗೈತಲ್ಲ, ಅದೇ ಪುಣ್ಯ ಅಂತ. ಹೆಂಗೋ ಒಟ್ನಲ್ಲಿ ಒಂದ್ ಹೆಣ್ಣು ಅಂದ್ಮೇಲೆ ಒಂದ್ ಮಗುವಿನ ತಾಯಿ ಆದ್ರೇನೆ ಅವಳಿಗೊಂಥರ ಸಾರ್ಥಕ ಆಗೋದು. ಬಿಡು ಹೋಗ್ಲಿ. ನಿಂದೆಲ್ಲಮ್ಮ ಇದು ವೀಲ್ ಚೇರು? ಇಲ್ಲಿ ಏನು ಇಕ್ಕೊಂಡು ಅಂತಾನ ಆತ್ಲಕ್ ತೆಗ್ದಿಕ್ಕೇರಿ ಒಳಕ್ಕೆ. ಏನಾನ ಎಲ್ಗಾನ ಹೋಗ್ಬೇಕು ಅಂದ್ರೆ ತಾಂಬಂದು ಅದ ಕುಕ್ಕೊಂಡು ಹೋಗೋದು. ಒಂದ್ ಸ್ವಲ್ಪ ವಾಸಿ ಕಾಲ್ ನೋವು. ಹೌದಾ, ವಾಸಿನ? ಹಂಗಾದ್ರೆ ವೀಲ್ ಚೇರ್ ಮೇಲೆ ಓಡಾಡ್ಬೇಡ, ಒಬ್ಳೆ ಓಡಾಡಕ್ಕೆ ಪ್ರಯತ್ನ ಮಾಡು. ಹಂಗೆ ಪ್ರಯತ್ನ ಮಾಡ್ತಾ ಓಡಾಡಂಗ್ ಆಗ್ತೀಯ ಜಲ್ದು. ಹಿಂಗೆ ಕುಕ್ಕೊಂಡಿದ್ರೆ ಕುಕ್ಕೊಂಡೇ ಇರ್ತೀಯ. ಸರಿ ಆಯ್ತು, ಹಂಗೆ ಮಾಡ್ತೀನಿ ಮೇಲೆ. ಲಕ್ಷ್ಮಕ್ಕ, ನಮ್ ಗೌರಿ ತಾಯಿ ಆಗ್ತಾ ಇದ್ದಾಳೆ. ಗೊತ್ತಾಯ್ತತ್ತೆ. ಗೌರಿ ಬಾ, ಕುಕ್ಕ ಬಾ ಇಲ್ಲಿ. ಗೌರಮ್ಮ ಬಾ, ಕುಕ್ಕ ಬಾ. ಸುಸ್ತಾಗೈತ್ ಪಾಪ, ವಾಂತಿ ಆಗೈತೆ ನಿನ್ಗೆ. ಕುಕ್ಕ ಬಾ ಇಲ್ಲಿ. ಯಾಕೆ ಗೌರಿ? ಅಲ್ಲ, ನೀನ್ ತಾಯಿ ಆಗ್ತಾ ಇರೋ ವಿಷಯ ನಿನ್ಗೆ ಸಂತೋಷ ಆಗ್ತಾ ಇಲ್ವಾ? ಸಪ್ಪಗಿದ್ಯಾ ಯಾಕನ? ಏನಾಯ್ತೆ? ಅಲ್ಲ, ಇಷ್ಟ ದಿನ ನನ್ಗೆ ಯಾವ ಮಗು ಆಗುತ್ತೋ ಅಂತಾನ ಎಷ್ಟು ಕನ್ವರ್ಸ್ತಿದ್ದೆ. ಈಗ ನೋಡಿದ್ರೆ ನಿನ್ ಮುಖದಾಗೆ ಸಂತೋಷನೇ ಇಲ್ಲ. ಯಾಕೆ, ಏನಾಯ್ತೆ? ಯಾಕೆ ನಿನಗೆ ಖುಷಿ ಇಲ್ವಾ? ನೀನ್ ತಾಯಿ ಆಗ್ತಾ ಇರೋದ್ರ ಬಗ್ಗೆ ಅದನ್ನೇ ನಾನು ಅವಾಗಿಂದ ಕೇಳ್ತಾ ಇದ್ದೀನಿ. ಹೇಳಂಗೆ ಇಲ್ಲ. ಹೇಳೇ ಗೌರಿ, ಯಾಕೆ ಸಪ್ಕಿದೀಯಾ? ಯಾಕೆ ಸಪ್ಕಿದೀಯಾ ಅಂದ್ರೆ ನಾನು ಏನು ಹೇಳಿ ಅದಕ್ಕೆ? ಅಲ್ಲ, ಈ ಟೈಮಲ್ಲಿ ಗಂಡನ ಜೊತೆ ಇರಬೇಕಾಗಿತ್ತು ತಾನೇ. ನಾನು ಗಂಡನ ಜೊತೆ ಈ ವಿಷಯ ಹೇಳಿ ಸಂತೋಷ ಪಡಬೇಕಾಗಿತ್ತು. ಆದರೆ ಗಂಡನ ಮನೆ ಬಿಟ್ಟು ತವ್ರ ಮನೆ ಸೇರ್ಕೊಂಡಿದ್ದೀನಿ. ಈಗ ನಾನು ತಾಯಿ ಆಗ್ತಾ ಇದ್ದೀನಿ ಅಂದರೆ ಏನು ಅಂತ ನಾನು ಖುಷಿ ಪಡಲಿ ಅದಕ್ಕೆ ಹೇಳಿ? ಯಾವ ಖುಷಿ ಇದೆ ನನಗೆ? ಅಯ್ಯೋ ಬಿಡಿ. ಅಲ್ಲ, ನನ್ನ ಜೀವನದಲ್ಲಿ ನೆಮ್ಮದಿನೇ ಇಲ್ಲ ಅಂದಮೇಲೆ ಈ ತಾಯಿ ಆಗ್ತಾ ಇದ್ದೀನಿ, ಮಗು ಆಗ್ತಿದೆ ಅಂತ ಸಂತೋಷ ಪಡೋದು ಯಾವಿದು ಹೇಳಿ? ಮೊದಲು ಜೀವನದಲ್ಲಿ ನಾವು ಚೆನ್ನಾಗಿರ್ಬೇಕು, ನೆಮ್ಮದಿಯಾಗಿರ್ಬೇಕು. ಆವಾಗ ಇದೆಲ್ಲಕ್ಕೆಲ್ಲ ಒಂದು ಅರ್ಥ ಇರುತ್ತೆ. ಜೀವನದಲ್ಲಿ ನೆಮ್ಮದಿನೇ ಇಲ್ಲ, ಇರಬೇಕಾದ ಜಾಗದಲ್ಲಿ ಇಲ್ಲದೆ ಇದ್ಮೇಲೆ ನಮಗೆ ಯಾವ ಮಗು ತಗೊಂಡು ಏನಾಗಬೇಕಾಗತ್ತೆ ಹೇಳಿ? ಅದಕ್ಕೆ ನನಗೆ ಯಾವ ಸಂತೋಷನೂ ಆಗ್ತಾ ಇಲ್ಲ. ಅಷ್ಟೇನಾ? ಅಯ್ಯೋ, ಅದಕ್ಕೆ ಯಾಕೆ ಹೇಳ್ತೀಯಾ? ಬಿಡು. ಅಯ್ಯೋ, ನೀನೇನೇನು
ಗಂಡನ್ ಬಿಟ್ಟೇನು ಪರ್ಮನೆಂಟ್ ಆಗಿ ಇಲ್ಲೇ ಇದೀಯಾ? ಇವತ್ತಲ್ಲ ನಾಳೆಗೆ ಗಂಡನ ಮನೆಗೆ ಹೋಗ್ತೀಯ. ಅಯ್ಯೋ ಅದಕ್ಕೆಲ್ಲ ಬೇಜಾರ್ ಮಾಡ್ಕೊಂತಾರ. ಸುಮ್ಮನಿರು, ನಾವೆಲ್ಲ ಇಲ್ವಾ ನಿನ್ ಗಂಡನ ಜೊತೆಗೆ? ನಿನ್ ಜೀವನ ಸರಿ ಆಗಂಗೆ ನಾವು ಮಾಡ್ತೀವಿ. ನಿಮ್ಮ ಅಣ್ಣ ಇದಾರೆ, ನಾನಿದ್ದೀನಿ, ನಿಮ್ಮ ಅಮ್ಮ ಐತೆ, ಅದಕ್ಕೆ ಯಾಕೆ ತಲೆ ಕೆಡಿಸ್ಕೊಂತೀಯ? ಏನು ಆಗಲ್ಲ, ಸಂತೋಷವಾಗಿರು ಈ ಟೈಮಲ್ಲಿ. ಅಳಬಾರ್ದು. ಸುಮ್ಮನಿರು. ಅಳಬಾರ್ದು ಅಂತಂದ್ರೆ ಅಳು ಬರುತ್ತಲ್ಲ ಅದಕ್ಕೆ. ನೀವೇ ಹೇಳಿ, ನಿಮ್ಗೆ ಹಿಂಗಾಗಿದ್ರೆ ನಿಮ್ಗೆ ಎಷ್ಟು ದುಃಖ ಆಗೋದು ಹೇಳಿ. ಎಷ್ಟೋ ವರ್ಷದ ಕನಸು ನಂದು ಇದು. ಈಗೊಂದು 6-7 ವರ್ಷದಿಂದನ ನನಗೆ ಮಗು ಆಗಲಿ ಅಂತ ನಾನು ಮದುವೆ ಆದಾಗಿಂದನ ನಿರೀಕ್ಷೆ ಮಾಡ್ತಾ ಇದ್ದೆ. ಆದರೆ ಚೆನ್ನಾಗಿದ್ದಾಗ, ಗಂಡನ ಜೊತೆ ಸುಖವಾಗಿದ್ದಾಗ ಇದಾಗಲಿಲ್ಲ. ಈಗ ಗಂಡನ ಮನೆ ಬಿಟ್ಟು ಇಲ್ಲಿ ತವ್ರ ಮನೆಗೆ ಬಂದು ಸೇರ್ಕೊಂಡಿದ್ದೀನಿ. ಹೀಗಿಂತದಾದ್ರೆ ಅಯ್ಯೋ ಕಣ್ಣೀರ್ ಆಗ್ತಾ ಇದೆಯಾ ನಮ್ಮ ಗೌರಮ್ಮ? ಅಯ್ಯೋ ನೋಡಿಲ್ಲ ಸ್ಮಕ್ಕ ಈ ಗೌರಿನ ನಗ್ನಗ್ತಾ ಇರ್ಬೇಕಾದ ಸಮಯದಾಗೆ ಹಿಂಗ್ ಕಣ್ಣೀರ್ ಹಾಕೊಂಡು ಅಳ್ತಾ ಇದ್ದಾಳಲ್ಲಿ. ಅಯ್ಯೋ ನನಗೆ ಬೇಜಾರಾಗ್ತೈತೆ ಕಣೆ. ಹೆಂಗಾದ್ರೂ ಮಾಡಿ ಆ ಚಂದ್ರನ ಕರೆದು ಕಳಿಸಿ ಇವ್ರ ಪಂಚಾಯಿತಿ ಮಾಡಿ ಬಿಟ್ಟು ಬರಬೇಕು. ನಮ್ಮ ಗೌರಮ್ಮ ಚೆನ್ನಾಗಿರ್ಬೇಕು, ಈ ಟೈಮ್ನಾಗೆ ಸುಖವಾಗಿರ್ಬೇಕು, ಗಂಡನ ಜೊತೆಗಿರ್ಬೇಕು. ಹೌದು ಕಣೆ ಲಕ್ಷ್ಮಕ್ಕ, ಎಂತವ್ರೆ ಆಗಿರ್ಲಿ ಹೇಳು, ತಾಯಿ ಆಗ್ತಾ ಇದ್ದೀನಿ ಅಂತಂದ್ರೆ ಮೊದಲು ಗಂಡಂಗೆ ಹೇಳಿ ಸಂತೋಷ ಪಡ್ಬೇಕು. ಅವ್ರ ಮಗ್ದಲ್ಲಿ ನಗು ಕಂಡ್ರೆ ಎಂಟಿಗೆ ಇನ್ನೇನ್ ಬೇಕು ಹೇಳು? ಅದಕ್ಕಿನ್ನ ಸಂತೋಷ ಆಗುವಂತ ವಿಷಯ ಏನಿರುತ್ತೆ ಹೇಳು? ಏನೋ ಕೆಟ್ಟಗಳಿಗೆ ಜಗಳ ಆಗೈತೆ, ಹೆಂಗಾದ್ರೂ ಮಾಡಿ ಸೀನಣ್ಣಗೆ ಹೇಳಿ ಚಂದ್ರು ಮನೆಗೆ ಗೌರಿನ ಕರ್ಕೊಂಡೋಗಿ ಬಿಟ್ಟು ಬರಕ್ಕೆ ಹೇಳು. ಎಲ್ಲ ಮರೆತು ಒಂದಾಗಿರ್ತಾರೆ. ಈಗ ಅವ್ರಿಗೂ ಸಂತೋಷ ಆಗುತ್ತೆ. ನಾನು ಅಪ್ಪ ಆಗ್ತಾ ಇದ್ದೀನಿ ಅಂತಂದ್ರೆ ಎಂತ ಗಂಡಸ್ತಾನೆ ಖುಷಿ ಪಡಲ್ಲ ಹೇಳು? ಎಲ್ಲ ಜಗಳನೆಲ್ಲ ಮರೆತು ಒಂದಾಗೆ ಆಗ್ತಾರೆ ಇಬ್ರು. ಹೌದು ಕಣೆ ಭಾಗ್ಯಮ್ಮ, ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೆ. ನಮ್ಮಯ್ಯಪ್ಪ ಬರ್ಲಿ ಹೇಳ್ಬಿಟ್ಟು ಕಳಿಸ್ತೀನಿ. ಇವತ್ತ ಇಲ್ಲ ನಾಳೆಕಾದ್ರೂ ಕರ್ಕೊಂಡೋಗಿ ಹೇಳಿ ಬಿಟ್ಟು ಬಾ ಅಂತಾನ. ನಾನು ಹೋಗಂಗಿದ್ರೆ ನಾನೇ ಹೋಗ್ತಿದ್ದೆ. ಏನ್ ಮಾಡ್ತೀಯ? ನನ್ನ ಕಾಲಿಂಗ್ ಆಗೈತಲ್ಲ, ಇವಾಗ ನಾನು ಹೋಗಕ್ಕಾಗಲ್ಲ. ಕಣೆ ಲಕ್ಷ್ಮಕ್ಕ, ನಾನು ಹೋಗ್ತೀನಿ ಸೀನಪ್ಪನ ಜೊತೆಗೆ. ಗೌರಮ್ಮನ್ ಕರ್ಕೊಂಡೋಗಿ ಏನು ಬೈಬೇಡ್ರಿ, ಏನೋ ಆಗಿದ್ದಾಗ ಕೆಟ್ಟಗಳಿಗೆ ಈಗ ಒಳ್ಳೆಗಳಿಗೆ ಬಂದೈತೆ ಅಂತ ಹೇಳಿ ಬಿಟ್ಟು ಬರ್ತೀವಿ. ಸುಮ್ನಿರು, ನಾಳೆಗೆ ಹೋಗೋಣ. ಗೌರಮ್ಮ, ನಾಳೆಗೆ ಕರ್ಕೊಂಡೋಗಿ ನಿನ್ ಗಂಡನ ಮನೆಗೆ ಬಿಟ್ಟು ಬರ್ತೀನಿ. ಸುಮ್ನಿರು, ಏನು ಯೋಚನೆ ಮಾಡ್ಬೇಡ ನೀನು. ಸುಮ್ನಿರು, ಕಣ್ಣೀರು ಒರ್ಸ್ಕ. ಎಲ್ಲ ಒಳ್ಳೇದಾಗುತ್ತೆ, ಅಳಬಾರ್ದು. ಹೌದು ಕಣೆ ಗೌರಿ, ಅಳಬೇಡ, ಸುಮ್ನಿರು. ಈ ಟೈಮಲ್ಲಿ ಅಳಬಾರ್ದು, ಸಂತೋಷವಾಗಿರು. ಜಗಳ ಅದೆಲ್ಲ ಆಗೋದು ಸರ್ವೇ ಸಾಮಾನ್ಯ. ಆದ್ರೆ ನೀನ್ ಪದೇ ಹಿಂಗೆ ಜಗಳ ಮಾಡ್ಕೊಂಡು ಮುನ್ಸ್ಕೊಂಡು ತವ್ರ ಮನೆಗೆ ಬಂದು ಕುತ್ಕಮ್ಮ ಅಂತ ಅಭ್ಯಾಸ ಬಿಟ್ಬಿಡು ಮೊದ್ಲು. ಇನ್ನೊಬ್ರು ಮುಂದೆ ಗಂಡನ ಮರ್ಯಾದೆ ಕಳೆಯೋದನ್ನು ಬಿಡು. ಒಳಗಳ ಮನೆಗೆ ನೀನು ಎಷ್ಟಾದ್ರೂ ಹೇಳು, ಏನಾದ್ರೂ ಹೇಳು, ಆದ್ರೆ ಇನ್ನೊಬ್ರು ಮುಂದೆ ಯಾವ್ದೇ ಗಂಡ್ಸು ಹೆಂಡತಿಯಿಂದ ಅವಮಾನ ಆದ್ರೆ ಸಹಿಸ್ಕೆಮಲ್ಲ, ಗೊತ್ತಾಯ್ತಾ? ಈಗ ನಾನೇ ಆಗ್ಲಿ ಹೇಳು, ಎಲ್ಲಾದ್ರೂ ಯಾರಾದ್ರೂ ಬೇರೆಯವ್ರ ಮುಂದೆ ನಿಮ್ಮ ಅಣ್ಣಯ್ಯನ ಮರ್ಯಾದೆ ಇಲ್ದಂಗೆ ಮಾತಾಡ್ಸಿದ್ರೆ ಅವರು ಸುಮ್ಮನಿರಲ್ಲ. ತಿಳ್ಕೊ ಅದನ್ನ ಮೊದ್ಲು. ಸರಿ ಅದ್ಗೆ ಆಯ್ತು, ನನಗೆ ಈಗ ಅರ್ಥ ಆಯ್ತು ಬಿಡಿ. ಇನ್ಮೇಲೆ ಹಂಗೆಲ್ಲ ಜಗಳ ಮಾಡಲ್ಲ, ಬೇರೆಯವ್ರ ಮುಂದೆ ಎಲ್ಲನ ಗಂಡಗ ಅವಮಾನ ಮಾಡಲ್ಲ. ನನಗೂ ಅರ್ಥ ಆಯ್ತು ಈಗ. ಈಗ ಅರ್ಥ ಆಯ್ತಾ ನಿನ್ಗೆ? ಸರಿ ಇನ್ಮೇಲಾದ್ರೂ ಗಂಡನ ಜೊತೆಗೆ ಚೆನ್ನಾಗಿರೋದ್ ಕಲ್ತ್ಕ. ಇಷ್ಟ ಕಷ್ಟ ಅಂತ ಏನು ಅಂತ ತಿಳ್ಕೊಂಡು ಇರು. ಗಂಡ ಹೆಂಡತಿ ಅಂದ್ಮೇಲೆ ಜಗಳಗಳು ಬರ್ತವೆ, ಹಂಗಂತೇಳಿ ಮನೆ ಬಿಟ್ಟು ಬರಬಾರ್ದು ಕಣೆ ಗೌರಿ. ಅಲ್ಲೇ ಇರ್ಬೇಕು, ಅಲ್ಲೇ ಇದ್ದು ಸಮಸ್ಯೆನ ಬಗೆಹರಿಸ್ಕೊಂಬಕ್ಕೆ ಪ್ರಯತ್ನ ಮಾಡ್ಬೇಕು. ಅಲ್ವೇನೆ ಲಕ್ಷ್ಮಕ್ಕ? ಜಗಳ ಆಯ್ತು ಅಂದ ತಕ್ಷಣ ತವ್ರ ಮನೆ ಬಂದು ಕುಕ್ಕಂಡ್ರೆ ಆ ಜಗಳಕ್ಕೆ ಕೊನೆ ಆಗದೆ ಹೆಂಗೆ, ಅಲ್ವೇ? ಭಾಗ್ಯಮ್ಮ ಹೇಳಿದ್ದು ಸರಿ ಆಗೈತೆ. ಕಣೆ ಗೌರಮ್ಮ, ನೀನು ಅಷ್ಟೇನೆ ಪದೇ ಜಗಳ ಮಾಡ್ಕೊಂಡು ಈಗ ಬಂದು ಕುಕ್ಕಬೇಡ. ಜಗಳ ಆದ್ರೂ ಅಲ್ಲೇ ಇರ್ಬೇಕು. 1-2 ದಿವಸ ಮಾತಾಡಲ್ಲ, ಆಮೇಲೆ ಸರಿ ಆಗುತ್ತೆ. ಹಂಗೇನೆ ಈಗ ಮುನ್ಸ್ಕೊಂಡು ದೂರ ಇದ್ರೆ ಆ ದೂರನೇ ಇರ್ತೀರ, ಹತ್ರ ಆಗಕ್ ಆಗದೇ ಇಲ್ಲ. ಅಲ್ಲೇ ಇದ್ದು ಇರ್ಬೇಕು, ಚೆನ್ನಾಗಿರ್ಬೇಕು ಅಷ್ಟೇನೆ. ತಿಳ್ಕ. ಸರಿ ಅಮ್ಮ, ಆಯ್ತು. ಯಾವಾಗ ಕರ್ಕೊಂಡು ಹೋಗ್ತೀರಾ ನನ್ನ? ಯಾವಾಗ ಯಾಕೆ? ನಿಮ್ಮ ಅಣ್ಣ ಬರ್ಲಿ, ನಿಮ್ಮ ಅಣ್ಣನ ಹತ್ರ ಮಾತಾಡಿ ನಾಳೆಗೆ ಹೋಗೋಣ. ನಾಳೆಗೆ ಬೆಳಗ್ಗೆನೇ ತಿಂಡಿ ತಿಂದಾನೆ 9 ಗಂಟೆ ಬಸ್ಸಿಗೆ ಹೊರಟು ಬಿಡೋಣ. ಸರಿ ಆಯ್ತಮ್ಮ. ಬಾ, ಹೋಗಿ ಪಂಡಿತರ ಹತ್ರ ತೋರಿಸ್ಕೊಂಡು ಹಂಗೆ ದೇವಸ್ಥಾನಕ್ಕೆ ಹೋಗಿ ಕೈ ಮುಗ್ದು ಬರೋಣ. ಬಾ. ಪಂಡಿತರ ಹತ್ರನ? ಯಾಕಮ್ಮ? ಏನು ಬೇಡ ಬಿಡು, ದೇವಸ್ಥಾನಕ್ಕೆ ಹೋಗಿ ಕೈ ಮುಗ್ದು ಬರೋಣ. ಅಲ್ಲ, ಒಂದ್ಸಲ ತೋರ್ಸೋಣ ಅಂತ. ಏನು ಬೇಡ, ನಡಿಯಮ್ಮ, ನಾನು ಚೆನ್ನಾಗೇ ಇದ್ದೀನಿ. ನಡಿ, ದೇವಸ್ಥಾನಕ್ಕೆ ಹೋಗಿ ಕೈ ಮುಗ್ದು ಬರೋಣ. ಸರಿ ಆಯ್ತು, ಬಾರಮ್ಮ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆಯನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.